ವೇದಿಕೆ ಮೇಲೆ ಆಸೀನರಾದಂಥ ತಾಲೂಕಿನ ಕೃಷಿ ಅಧಿಕಾರಿಗಳಾದಂಥ ಎನ್ ವಿಜಯಮೂರ್ತಿ ಅವರೇ, ಹಿರಿಯರು, ನನ್ನ ಆತ್ಮೀಯರಾದಂಥ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷರಾದಂಥ ನಾಗಭೂಷಣ ಸೌಕರ್ಯ, ನ್ಯಾಯವಾದಿಗಳಾದಂಥ ಅಯ್ಯಪ್ಪ ಮಾಳೂರವರೇ, ವೆಂಕನಗೌಡ ಇನ್ನಾಳವರೇ, ರಮೇಶ್ ಅವರೇ, ರಾಜು ಚವ್ಹಾಣ್ ಅವರೇ, ಶಂಕರಗೌಡ ಕಳಗನೂರವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ರೈತ ಬಾಂಧವರಿಂದ ಬಂದಂಥ ಎಲ್ಲ ನನ್ನ ಅಕ್ಕ ತಂಗಿ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಪತ್ರಕರ್ತ ಇವತ್ತು 26-27ನೇ ಸಾಲಿನ ಮುಂಗಾರು ಬಿತ್ತನೆಗಾಗಿ ಇವತ್ತು ಬೀಜವನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಮಳೆ ಆಗಿದೆ, ಬಿತ್ತನೆ ಪ್ರಾರಂಭ ಕೂಡ ಆಗಿದೆ. ಬಿತ್ತನೆ ಪ್ರಾರಂಭ ಅಂದರೆ ಸುಮಾರು ಒಂದು 9,000 ರಿಂದ 10,000 ಎಕರೆ ಇವತ್ತಿಗೂ ಬಿತ್ತನೆ ಆಗಿದೆ, ಇನ್ನೂ ಆಗ್ತಾಯಿದೆ. ಈಗ ಪ್ರಾರಂಭ ಆಗಿದೆ. ಮುಂಗಾರು ಹಂಗಾಮಿಗಾಗಿ ಬಿತ್ತನೆ ಆಗಬೇಕಾದಂಥ ಜಮೀನು ಸುಮಾರು ಒಂದು 45,000 ರಿಂದ 46,000 ಎಕರೆ. ಈಗಾಗಲೇ 9,000 ಎಕರೆ ಹಂತದಲ್ಲಿದೆ. ಬಹುಶಃ ಮುಂಗಾರು ಒಂದು 45,000 ಎಕರೆ ಪೂರ್ಣ ಆಗ್ಬೋದು ಅಂತ ಎಲ್ಲ ನಿರೀಕ್ಷೆ ಇದೆ. ಈಗ ಕೃಷಿ ಅಧಿಕಾರಿಗಳು ಹೇಳಿದಂಗೆ ಬಿತ್ತನೆ ಬೀಜದಲ್ಲಿ ಯಾರ್ಯಾರ ಅನುಭವಗಳನ್ನು ಭಾಳ ಬೇಕಿರುತ್ತೆ. ನಾವು ಹೆಂಗೂ ಬೀಜ ಭಾರಿ ಅದಂತೇಳಿ ನಮ್ಮ ಹೊಲ್ದಾಗ ನಾವು ಸುಮ್ಮನೆ ಕುಂತ್ರೆ ಅದು ಬೀಜ ಆ ಫಲ ಅಷ್ಟು ಕೊಡ್ಲಿಕ್ಕಿಲ್ಲ ಅಂಶ. ಅದ್ರ ತಕ್ಕಂತೆಯೇ ನಾವು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಗೊಬ್ಬರ, ಸರಿಯಾದ ಸಮಯದಲ್ಲಿ ಔಷಧ ಸಿಂಪಡಣೆ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡಿಕೊಂಡಾಗ ಮಾತ್ರ ನಾವು ಸರಿಯಾಗಿ ಬೆಳೆ ತೊಗೊಳಕ್ಕೆ ಅವಕಾಶ ಇರುತ್ತೆ. ಮುಂಗಾರು ಆದರೂ ಅಷ್ಟೇ, ಹಿಂಗಾರು ಆದರೂ ಅಷ್ಟೇ. ಇದು ಎರಡೂ ನಾವು ರೈತರಿಗೆ ಭಾಳಷ್ಟು ಕಷ್ಟಪಟ್ಟು ಬೆಳೀತಕ್ಕಂಥದ್ದು. ರೈತರ ಸುಖವಾಗಿರ್ಬೇಕಂದ್ರೆ ಸರಿಯಾಗಿ ಸಂದರ್ಭ ಪ್ರಕಾರ ಮಳೆ ಬರಬೇಕು, ಬಿತ್ತಿದಂಥ ಆ ಬೀಜ ಸರಿಯಾಗಿ ಫಲ ಕೊಡಬೇಕು. ಇವೆರಡೂ ಬಂದ ಮೇಲೆ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಗಬೇಕು. ಅಂದಾಗ ಮಾತ್ರ ರೈತನ ಮುಖದಲ್ಲಿ ಒಂದು ನಗುವನ್ನು ಕಾಣ್ತಕ್ಕಂಥದ್ದು ನಾವು ನೋಡ್ತೇವೆ. ಮತ್ತು ಇದರಲ್ಲಿ ಏನಾದರೂ ಜರ ವ್ಯತ್ಯಾಸ ಆಯಿತು, ಸಮಯ ಪ್ರಕಾರ ಮಳೆ ಬರಲಿಲ್ಲ, ಆ ಮಳೆ ಬಂದ ಸಂದರ್ಭದಲ್ಲಿ ಅತಿವೃಷ್ಟಿ ಮಳೆಯಾಗಿ ಬೆಳೆ ಹಾಳಾಯಿತು, ಮತ್ತು ಇದು ಬೆಳೆ ಕಳ್ಕೊಂಡಿವಿ, ಮತ್ತು ಬೆಳೆ ಬೆಳೆದಂಥ ಬೆಳೆಗೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಇವೆಲ್ಲ ನಮಗೆ ಒಂದಿಲ್ಲ ಒಂದು ರೈತನಲ್ಲಿ ತೊಡಕುಗಳಾಗ್ತಕ್ಕಂಥದ್ದು. ಮತ್ತು ಪ್ರತಿ ವರ್ಷದಲ್ಲಿ ನಾವು ಯಾವುದೋ ಒಂದು ವರ್ಷ ಅತಿ ಭಾಳ ಚೆನ್ನಾಗಿ ಬೆಳಿತಪ್ಪ ನಮ್ಮ ಜಮೀನು ಅಂತಕ್ಕಂಥ ಖುಷಿ ಪಡೋಂತಕ್ಕಂಥ ರೈತರು ನೋಡಿರ್ತಕ್ಕಂಥದ್ದು ಕಡಿಮೆ. ನಾವು ಒಂದಿಲ್ಲ ಒಂದು ಕಷ್ಟದಲ್ಲಿ ಇರ್ತಕ್ಕಂಥದ್ದು. ನಾವು ಮಳೆಗಾಲದಾಗ ಮಳೆ ಜಾಸ್ತಿ ಆಗುತ್ತೆ, ಚಳಿಗಾಲದಾಗ ಚಳಿ ಜಾಸ್ತಿ ಇರ್ತದೆ, ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಆಗಿರ್ತದೆ ಅಂತ ನಮ್ಮ ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದು. ಆ ಬಿಸಿಲಿನಲ್ಲಿ ಅಂತ ಇವತ್ತು ಇಷ್ಟು ಬಿಸಿಲು ಅಂದರೆ ಬಹುಶಃ ನಮ್ಮಲ್ಲಿರ್ತಕ್ಕಂಥ ಬಿಸಿಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇರಲ್ಲ, ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಐತೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬಿಸಿಲು ಎಲ್ಲಿ ಇರಲ್ಲ. ಚಳಿಗಾಲದಾಗ ಚಳಿ ಕೂಡ ಜಾಸ್ತಿ ಇರುತ್ತೆ ನಮ್ಮ ಕಡೆ. ಮಳೆಗಾಲದಾಗ ಒಂದೊಂದು ಸಲ ಮಳೆ ಆಗ್ತೈತಿ, ಸಿಕ್ಕಾಪಟ್ಟೆ ಮಳೆ ಆಗಿಬಿಡ್ತೈತಿ. ಅಂದರೆ ಆ ಕೈ ಬಂತು ಬಾಯಿ ಬರಲ್ಲ ಅಂತ ಹೇಳ್ತೀವಲ್ಲ ಹಳ್ಳಿ ಒಳಗಾಗಿ. ಮತ್ತು ಆ ರೀತಿ ಬೆಳೆದಂಥ ಬೆಳೆ ಕೂಡ ಹಾಳು ಮಾಡ್ಕೊಳ್ತಕ್ಕಂಥ ಸಂದರ್ಭ ಬರ್ತೈತಿ. ಅವು ಯಾವ ಆಗಬಾರ್ದು ಅಂತೇಳಿ ಕೂಡ ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ರೈತರು ಇವತ್ತಿನ ಬಿತ್ತದರ ಸರಿಯಾದ ಫಲ ಸಿಗ್ತಕ್ಕಂಥದ್ದಾಗಲಿ, ಭಗವಂತ ಸರಿ ಸಮಯ ಪ್ರಕಾರ ಮಳೆ ಕೊಡಲಿ, ಚೆನ್ನಾಗಿ ಬೆಳೆ ಬೆಳೆದು ನಮ್ಮ ರೈತರ ಏನು ಕಷ್ಟ ನಷ್ಟಗಳನ್ನು ಓಳು ಮಾಡ್ತಕ್ಕಂಥ ಅದನ್ನೆಲ್ಲನೂ ದೂರ ಆಗ್ತಕ್ಕಂಥ ವ್ಯವಸ್ಥೆ ಭಗವಂತ ಇರಲಿ ಅಂತ ಗೊತ್ತದಲ್ಲೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇರ್ತದೆ, ನಾವು ಏನು ಪ್ರಯತ್ನ ಮಾಡಿದರೂ ಕೂಡ ಬೀಜ, ಗೊಬ್ಬರ ಇಂಥವೆಲ್ಲ ಸಂದರ್ಭಗಳು ತಂದು ನಿಮ್ಗೆ ಕೊಡ್ಬೋದು. ಆದ್ರೆ ಆ ಒಂದು ಐತಲ್ಲ ಮಳೆರಾಯನ ಕರುಣೆ ಮತ್ತು ಜಾಸ್ತಿ ಮಳೆ ಗಾಳಿಗೆ ಎಷ್ಟೋ ನೋಡ್ತೀವಿ, ಕೆಲವೊಂದು ಕಡೆ ಹಾಳಾಗಿರ್ತಕ್ಕಂಥ ಇಂಥವೆಲ್ಲ ಯಾರ ಕೈಯಿಂದ ಇರ್ತಕ್ಕಲ್ಲ, ಅದು ಪ್ರಕೃತಿ ನಿಯಮಗಳವೆಲ್ಲ. ಅವು ಬಂದಾಗ ಸರ್ಕಾರಗಳು ಕೂಡ ರೈತರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಅಂಥದ್ರ ಬಗ್ಗೆ ನಾನು ಕೂಡ ಈ ಕ್ಷೇತ್ರ ಶಾಸಕನಾಗಿ ಅದರಲ್ಲಿ ಭಾಗಿಯಾಗಿ ನಿಮಗೇನು ಸಿಗಬೇಕು ಸರ್ಕಾರದ ಸವಲತ್ತುಗಳನ್ನು ಸಿಗ್ತಕ್ಕಂಥದ್ದು ಪ್ರಯತ್ನವನ್ನು ಯಾವತ್ತೂ ಮಾಡ್ಕೊತ ಬಂದಿದ್ದೀವಿ. ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ಇವತ್ತೇನು ಬೆಳೀತಕ್ಕಂಥದ್ದು ಇಂಪಾರ್ಟೆಂಟ್ ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಎಳ್ಳಿರ್ಬೋದು, ಈ ರೀತಿ ಮುಂಗಾರು ಬೆಳೆಗಳಲ್ಲಿ ನಾವು ಬೆಳೀತಕ್ಕಂಥ ಬೆಳೆ ಏನಿದೆಯಲ್ಲ, ಅನೇಕ ನಾವು ಇದರಲ್ಲಿ ಬಿತ್ತಕ್ಕಂಥ ನೋಡ್ತೀವಿ. ಮೆಣಸಿನಕಾಯಿ ಹಾಕ್ತದಾರೆ, ಭತ್ತಗಳು ಹಾಕ್ತಕ್ಕಂಥ ಸಮಯ ಇದೆ, ಭತ್ತ ಬೆಳೀತಕ್ಕಂಥ ವ್ಯವಸ್ಥೆನೇ ಬೇರೆ, ಅದು ಹಿಂಗಾರಿಗೆ ಬರ್ತಕ್ಕಂಥ ವ್ಯವಸ್ಥೆ. ಈ ರೀತಿ ನಾವು ಬೆಳೀತಕ್ಕಂಥ ಬೆಳೆ ಸರಿಯಾಗಿ ಬರಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಭಾಳಷ್ಟು ಮಂದಿ ನಮ್ಮ ತಾಯಂದಿರು ಬಂದು ಭಾಗವಹಿಸಿದ್ದಾರೆ ಇಲ್ಲಿ. ಅವರಿಗೂ ಕೂಡ ಭಾಳ, ಯಾಕಂದರೆ ಬೆಳಿಬೇಕು, ನಮ್ಮ ಬೆಲೆ ಏನೋ ಒಂದು ಫಲ ತೊಗೋಬೇಕು, ಇದರಿಂದ ಏನಾದರೂ ಲಾಭ ತೊಗೋಬೇಕು ಅಂತಕ್ಕಂಥ ಆಸೆ ಎಲ್ಲರಿಗಿರುತ್ತೆ. ಜಮೀನ್ದಾರರಿಗೆ ಒಂದಿಲ್ಲ ಒಂದು ಸಂಕಷ್ಟದಲ್ಲಿ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಇದೆಲ್ಲನೂ ಮಿಕ್ಕಿ ನಾವು ಬೆಳೆದ ಮೇಲೆ ಬರ್ತಕ್ಕಂಥದ್ದು ಆಗಬೇಕು. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು, ನಮ್ಮ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಚೆನ್ನಾಗಿ ಜೀವನ ಮಾಡಬೇಕನ್ನೋದು ಆಸೆ ಇರುತ್ತದೆ, ಆರೋಗ್ಯವನ್ನು ಕಾಪಾಡ್ಬೇಕನ್ನೋ ಆಸೆ ಇರುತ್ತದೆ. ಇದೆಲ್ಲದೂ ಭಗವಂತ ಚೆನ್ನಾಗಿರಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಏನು ಇವತ್ತು ಬೀಜ ಒಯ್ತೀರಿ,
ಈ ಬೀಜವನ್ನು ಸರಿಯಾಗಿ ಬಿತ್ತನೆ ಮಾಡಿ ಸಂದರ್ಭ ಪ್ರಕಾರ ಅದನ್ನು ಆ ಮಗುನ ಹೆಂಗೆ ನಾವು ಜೋಪಾನ ಮಾಡ್ತೀವಿ ಆ ಥರ ಬೆಳೆಯನ್ನು ಜೋಪಾನ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಗಮನ ಕೊಡಿ. ಯಾಕಂದ್ರೆ ಇರ್ತೈತಿ ನಾವು ಒಂದ್ಸಲ ಬಿತ್ತಿ ಮತ್ತು ಒಂದು 15 ದಿನ ಹೊಲ ಕಡೆ ಹೋಗಲ್ಲ ಅಂತ ನಂಗೆ ಆಗಬಾರ್ದು. ಬಿತ್ತಿದಿಂದಾಗ ನಾವು ಕೂಸಿನಂಗೆ ನಾವು ದಿನ ಹುಟ್ಟಿದ ಮೇಲೆ ಕೂಸಿಗೆ ದಿನ ಹಾಲು ಕುಡಿಸ್ತೀವಿ, ದಿನ ಅದನ್ನೆಲ್ಲ ಪಾಲನೆ ಮಾಡ್ತೀವಿ. ಆ ರೀತಿ ಬೆಳೆ ಕೂಡ ಆ ರೀತಿ ಪಾಲನೆ ಮಾಡಿದಾಗ ನಮಗೆ ಫಲ ಸಿಗ್ತಕ್ಕಂಥ ಅವಸ್ಥೆ ಆಗುತ್ತೆ. ಅದನ್ನೆಲ್ಲನೂ ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ರೈತ ಬಾಂಧವರಲ್ಲಿ ನಾನೆಲ್ಲರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಮತ್ತು ಇದೆಲ್ಲ ಇರುತ್ತೆ ಸಂದರ್ಭ ಸಮಯಗಳು ಏನೇ ಬಂದರೂ ಕೂಡ ಪ್ರಕೃತಿ ನಿಯಮದ ಪ್ರಕಾರ ನಾವೆಲ್ಲರೂ ಎದುರಿಸಬೇಕಾಗುತ್ತೆ. ಅದನ್ನು ಎದುರಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ನಿಜವಾದ ಸುಖಕರ ಜೀವನ ಆ ಭಗವಂತ ಕೊಡಲಿ ಅಂತ ನಿಮ್ಮೆಲ್ಲರಲ್ಲಿ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇವತ್ತೇನು ಕೊಡ್ತಿದ್ದಾರೆ ಇವೆಲ್ಲ ಟೆಸ್ಟ್ ಮಾಡಿದ್ದಾರೆ ಬೀಜಗಳಿಗೆ. ಇವೆಲ್ಲ ಟೆಸ್ಟ್ ಮಾಡಿ ಎಷ್ಟು ದಿವಸ ನೋಡ್ರಿ 6 ದಿನ 7 ದಿನ ಮೊಳಕೆಗಳು ಬಂದಿದ್ದಾವೆ. 98% ಇದು ಸಕ್ಸಸ್ ಆಗಿದೆ. ಅಂದರೆ ನಿಮ್ಗೆ ಕೊಡ್ತಕ್ಕಂಥ ಬೀಜ ಅಷ್ಟು ಗ್ಯಾರಂಟಿ ಇದೆ. ಸುಮ್ಮನೆ ಯಾವುದೋ ಒಂದು ಇದ್ರ ಮೇಲೆ ಬಿಟ್ಟು ನಿಮ್ಗೆ ಸುಮ್ಮನೆ ಕೊಟ್ಟು ಅದು ಬಿತ್ತಲೆ ಬೆಳೆದ ಹಂಗೆ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಟೆಸ್ಟ್ ಮಾಡ್ತಾ ಇದೆ. ಈಗಾಗಲೇ 7 ದಿನ ಮೊಳಕೆ ಚೆನ್ನಾಗಿ ಬಂದುಬಿಟ್ಟಿದೆ. 4 ಇಂಚು 3 ಇಂಚು 5 ಇಂಚು ಬೆಳೆ ಬಂದುಬಿಟ್ಟಿದೆ. ಆ ರೀತಿ ನಿಮ್ಗೆ ಟೆಸ್ಟ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ. ನೀವು ಹೊಲ್ದಾಗ ಬಿತ್ತಿದ ಮೇಲೆ ಕೂಡ ಅದೇ ರೀತಿ ಫಲ ಬರ್ತಕ್ಕಂಥ ಗ್ಯಾರಂಟಿ ಮೇಲೆ ನಿಮ್ಗೆ ಕೊಡ್ತಾ ಇದ್ದಾರೆ. ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ಖಂಡಿತವಾಗಿ ಪಾಲನೆ ಮಾಡಿರಿ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರೆಲ್ಲ ಮನವಿ ಮಾಡ್ಕೊತೀನಿ. ಒಳ್ಳೆಯದಾಗಲಿ. ಇವತ್ತೇನು ಮುಂಗಾರು ಬೆಳೆ ಬಿತ್ತಕ್ಕಂಥ ಎಲ್ಲ ರೈತರಿಗೆ ಸುಖಕರ ಜೀವನವಾಗಿ ಒಳ್ಳೆಯ ಫಲ ಕೊಡ್ತಕ್ಕಂಥ ಭಗವಂತ ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಮಾಡಿ ವಿರಾಮ ಮಾಡ್ತೀನಿ. ನಿಮ್ಮೆಲ್ಲರಿಗೂ